ಡಿ.ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗಿರುವಂತದ್ದು ಸಾಕಷ್ಟು ಜನ ಹಿರಿಯ ಶಾಸಕರು ಮಾಜಿ ಸಚಿವರುಗಳು ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಸಾಕಷ್ಟು ಜನ ಹಿರಿಯರಿಗೂ ಕೂಡ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಗುಬ್ಬಿ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಎಸ್.ಆರ್. ಶ್ರೀನಿವಾಸ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ತಾವು ನಿರೀಕ್ಷೆ ಇಟ್ಕೊಂಡಿದ್ರ ಸರ್, ಯಾಕೆ ಈ ರೀತಿ ಆಗಿದೆ ಅನ್ನುವಂಥದ್ದು? ಯಾಕಾಗೈತೋ ಏನಾಯ್ತೋ ಮಾಡಿದ್ರಂಗೆ ಕೇಳಬೇಕು. ನಿರೀಕ್ಷೆ ಎಲ್ಲರೂ ಇಟ್ಕೊಂಡಿದ್ರು. ಕೆಲವರಿಗೆಲ್ಲ ಸಹಜವಾಗಿ ಅಸಮಾಧಾನ ಆಗ್ತಕ್ಕಂಥದ್ದು ಸ್ವಾಭಾವಿಕ. ಯಾವ್ಯಾವ ರೀತಿ ತೊಂದರೆ ಆಗಿದೆಯೋ ಅವ್ರಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗಿಲ್ಲ ಅಷ್ಟೆ. ಅಲ್ಲ, ಸಾಕಷ್ಟು ಜನ ಇರುವಂತಹ ಅಂದ್ರೆ ಜಿಲ್ಲೆ ತುಮಕೂರು 7 ಜನ ಶಾಸಕರಿದ್ದಾರೆ. ಅದರಲ್ಲೂ ಕೂಡ ಹಿರಿಯರೇ ಬಹಳಷ್ಟು ಜನ ಇರುವಂತದ್ದು. ಇಂಥ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಅವಕಾಶ ಸಿಗಬಹುದಿತ್ತು ಅನ್ನೋದು. ಅದು ಮಾತ್ರ ಬೇಸರ ಇದೆ. ಯಾಕೆಂದ್ರೆ ಈಗ ರಾಮನಗರ 4 ಜನ ಗೆದ್ದವ್ರೆ 2 ಕೊಟ್ಟವ್ರೆ, ಮಂಡಿ 5 ಜನ ಕೊಟ್ಟವ್ರೆ 2 ಕೊಟ್ಟವ್ರೆ, ಇಲ್ಲಿ 11 ಜನ ಶಾಸಕರು ಇರ್ತಕ್ಕಂಥದ್ದು, ನಮ್ಮ ಪಕ್ಷದವೇ 7 ಜನ ಗೆದ್ದಿರ್ತಕ್ಕಂಥದ್ದು. ಈ ಜಿಲ್ಲೆಗೆ ಇನ್ನೊಂದು ಕೊಡ್ಬೋದಾಯ್ತು, ಯಾರಿಗಾನ ಕೊಡ್ಬೋದಾಯ್ತು. ಜಯಚಂದ್ರ ಅವರಿದ್ರು, ಷಡಾಕ್ಷರಿ ಇದ್ರು, ಹಿರಿಯ ಶಾಸಕರು, ಅವ್ರಿಗೆ ಕೊಡ್ಬೋದಾಯ್ತು. ನನಗೆ ಕೊಡ್ಲಿ ಅಂತದೇನಲ್ಲ, ಅವ್ರಿಗಾನ ಕೊಡ್ಬೋದಾಯ್ತು. ಜಿಲ್ಲೆಗೆ ಅನ್ಯಾಯ ಅಂತ. ಅಲ್ಲ, ತಾವು ನಿಗಮ ಮಂಡಳಿ ಅಧ್ಯಕ್ಷರ KSRTC ನಿಗಮ ಏನ್ ರಾಜೀನಾಮೆ ಏನಾದ್ರು ಕೊಡ್ತೀರಾ ಸರ್? ಸಾಕಷ್ಟು ಜನ ಕೂಡ ಅದನ್ನ ಹೇಳಿದ್ದಾರೆ ಆಲ್ರೆಡಿ. ಇಲ್ಲ, ನಾನು ಇದು ನಾಳೆ 1.5-2 ತಿಂಗಳ ಹಿಂದೆಲೇ ಹೇಳಿದ್ದೆ, ನಾನು ಇದ್ರಲ್ಲಿ ಇರಲ್ಲ, ಮುಂದುವರಿಯಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ. ಅದಕ್ಕೂ ಸಂಬಂಧ ಇಲ್ಲ. ನಾನು ಮೊದಲೇ ಹೇಳಿದ್ದೆ. ಅದರಿಂದ ಮಾತಾಡಿ ನಾನು ರಾಜೀನಾಮೆ ಕೊಡ್ತೀನಿ. ಅಲ್ಲ ಸರ್, ಈಗ ಬಹಳಷ್ಟು ಜಿಲ್ಲೆಗಳಿಗೆ ಅವಕಾಶನೇ ಸಿಕ್ಕಿಲ್ಲ. ಕೆಲವೊಂದಷ್ಟು ಚಿಕ್ಕ ಚಿಕ್ಕ ಜಿಲ್ಲೆಗಳಲ್ಲಿ ಇಬ್ಬಿಬ್ರಿಗೆ ಅವಕಾಶ ಸಿಕ್ಕಿದೆ. ತುಮಕೂರಿನ 7 ಜನ ಶಾಸಕರಿದ್ದು, ಅದರಲ್ಲಿ ಹಿರಿಯರಿದ್ರು ಕೂಡ ಈ ರೀತಿ ಅವಕಾಶ ಮಿಸ್ ಆಗ್ಲಿಕ್ಕೆ ಏನ್ ಕಾರಣ ಅಂತೀರಾ? ಅದ್ರ ಬಗ್ಗೆ ನಾನು ಹೆಂಗೆ ಹೇಳಕ್ ಹೋಗೋಣ. ನೀನು ಪಾಲಿಟಿಕ್ಸ್ ಅಲ್ಲಿ ಯಾರಾದ್ರೂ ಮೇಲ್ ಬರ್ಬೇಕು ಅಂದ್ರೆ, ಇಲ್ಲ ಯಾರ ಮುಖ್ಯಮಂತ್ರಿಗಳು ಮಕ್ಕಳಾಗಿರ್ಬೇಕು, ಇಲ್ಲ ತಲೆ ಹಿಡಿದು ಹಣ ಸಂಪಾದನೆ ಮಾಡಿರ್ಬೇಕು, ಅದನ್ನ ಕೊಡ್ಬೇಕು ಏನೋ ಗೊತ್ತಿಲ್ಲ ನನಗೆ. ನಾನು ಒಬ್ಬ ಸಾಮಾನ್ಯ ರೈತನ ಮಗ. ನಮ್ಮಂತರು ಇಲ್ಲಿಂದ ತಕ ಬಂದಿರೋದೇ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಕೊಂಡಿದೀವಿ ಅಷ್ಟೇ. ಇಲ್ಲಿಂದ ಮೇಲೆ ಹೋಗ್ಬೇಕು ಅಂದ್ರೆ ಯಾರನ್ನ ಇರ್ಲೇಬೇಕಾಗುತ್ತೆ. ನಮಗೆ ಸಮರ್ಥವಾಗಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗಂತಾರು. ಅದರಲ್ಲಿ ನಮ್ಗೆ ಆತರ ಯಾರು ಸಿಕ್ಕಿಲ್ಲ. ನಾವು ಇಲ್ಲೇ ಇರೋದಷ್ಟೇ. ಸಾಕಷ್ಟು ಜನ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕಂತ ಪ್ರಯತ್ನ ಎಲ್ಲ ನಡೆಸಿದ್ರು. ಆ ರೀತಿಯಾಗಿ ತಾವೇನು ಮಾಡ್ಲಿಲ್ಲ ಅನ್ನುವಂಥದ್ದ ಅಥವಾ? ಇಲ್ಲ, ಈಗ ಎಲ್ಲರೂ ಡೆಲ್ಲಿಗೆ ಹೋಗಿರೋರೆಲ್ಲ ಆಗಿವ್ರಿ ಅಂತ ಏನಿಲ್ಲ. ಆಗಿವ್ರೆ ಎಲ್ಲ ಡೆಲ್ಲಿಗೆ ಹೋಗಿರೋರು. ನೀನು ಅವೆಲ್ಲ ಸುಳ್ಳು. ಯಾರ್ಯಾರು ಮಂತ್ರಿ ಮಾಡ್ತಕ್ಕಂಥ ಹಂತದಲ್ಲಿ ಅವ್ರೆ, ಆ ಸ್ಟೇಜಲ್ಲಿ ಇರ್ತಕ್ಕಂಥವ್ರು, ಆ ಅವಕಾಶ ಇರ್ತಕ್ಕಂಥವ್ರು ಅವ್ರು ಗುರುತಿಸಿ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಟು ಯಾರ್ಯಾರನ್ನೋ ಹೋಗಿ ಸುಮ್ಮನೆ ಡೆಲ್ಲಿಗೆ ಹೋಗ್ಬೇಕಷ್ಟೇ. ಊಟ ಮಾಡ್ಬೇಕು, ಕರ್ನಾಟಕ ಭವನ ಮಲಗಬೇಕು, ಬೆಳಗ್ಗೆ ಎದ್ದು ಅವ್ರ ಜೊತೆಲಿ ಫೋಟೋ ಹೊಡ್ಸ್ಕೊಬೇಕು, ಫೋಟೋ ವಾಟ್ಸಪ್ಪಲ್ಲಿ ಹಾಕ್ಬೇಕು, ಬರ್ಬೇಕು. ಇಷ್ಟೇ ಅಲ್ಲಾಗೋದು. ಹೋದ್ರೆ ಆಗೋದು. ಯಾರು ಮಾಡ್ಬೇಕಾಯ್ತು ಅವ್ರು ಮಾಡಲಿಲ್ಲ ಅಂದಾಗ ಡೆಲ್ಲಿಗೆ ಹೋಗಿಂದ ಆಗಲಿಲ್ಲ, ನೀವು ಹೋಗಿ ಸಮರ್ಪವಾಗಿ ಹೇಳಲಿಲ್ಲ, ಅವೆಲ್ಲ ಗೊತ್ತಿಲ್ಲ ನನಗೆ. ಇದರಲ್ಲಿ ಏನು ಪಾಲಿಟಿಕ್ಸಲ್ಲಿ ಏನೇನು ಮಾಡಬೇಕು ಗೊತ್ತಿಲ್ಲ. ನಾನು ಅಷ್ಟು ಕಾಂಗ್ರೆಸ್ಸು, ಏನೇನು ಮಾಡ್ಬೇಕು ಗೊತ್ತಿಲ್ಲ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಕಾರ್ಯಕರ್ತರು ಸಾಕಷ್ಟು ಬೇಜಾರಾಗಿರುವಂಥದ್ದು ಸರ್ ಈ ವಿಚಾರದಲ್ಲಿ. ಸಹಜವಾಗಿ ಆಗ್ತಾರೆ. ನಾನು ನಿನ್ನೆ ಎಲ್ಲ ತುಮಕೂರು ಗುಬ್ಬಿಲೇ ಇದ್ದೆ, ಎಲ್ರಿಗೂ ಹೇಳಿದ್ದೀನಿ. ಏನು ಅವಕಾಶ ಎಲ್ಲ ಸಂದರ್ಭಗಳು ಒದಗಿ ಬರಲ್ಲ. ಅವ್ರಿಗೆ ಏನೇನು ತೊಂದರೆಗಳಿದ್ವೋ ಗೊತ್ತಿಲ್ಲ. ಅದರಿಂದ ಯಾರು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ಎಲ್ಲ ಕಾರ್ಯಕರ್ತರಿಗೆ ಹೇಳಿದ್ದೆ. ಯಾರಾದ್ರೂ ಅಸಮಾಧಾನಿತರು ಸಾಕಷ್ಟು ಅಭಿಪ್ರಾಯಗಳನ್ನ ಹೊರ ಹಾಕಿದ್ರು ಅಂತವ್ರು ಯಾರು ಸಂಪರ್ಕ ಮಾಡಿದ್ರ? ಏನಾದ್ರು ಯಾರು ಬೇರೆ ಹಿರಿಯ ಶಾಸಕರುಗಳು, ಮಾಜಿ ಸಚಿವರುಗಳು ಇವರೆಲ್ಲ ಇಲ್ಲ ಮಾಡೇವ್ರೆ. ನಾವು ಅವಕ್ಕೆಲ್ಲ ಏನ್ ಮಾಡಕ್ಕಾಗುತ್ತೆ? ನಮಗೂ ಸಿಗ್ಲಿಲ್ಲ, ನಿಮ್ಗೂ ಸಿಗ್ಲಿಲ್ಲ ಹೇಳ್ತಾರೆ. ಏನ್ ಮಾಡಕ್ಕಾಗುತ್ತೆ? ಎಲ್ರು ಈಗ 136 ಜನ ಇದೀವಿ, 136 ಜನ ಮಂತ್ರಿ ಮಾಡಕ್ಕಾಗುತ್ತಾ? ಆಗಲ್ಲ. ಮಾಡೇವ್ರೆ. ಕೆಲವರಿಗೆ ನನಗೆ ಕೊಟ್ಟಿದ್ರೆ ಇನ್ನೊಬ್ರು ಯಾರು ಅಸಮಾಧಾನ ಆಗಾರಲ್ವಾ? ಇದು ಸಹಜವಾಗಿ ಒಂದು ದೊಡ್ಡ ಪಕ್ಷದಲ್ಲಿ ಆಗ್ತಕ್ಕಂಥದ್ದೇ. ಇದನ್ನ ಏನು ಮಾಡಕ್ಕಾಗಲ್ಲ. ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ಅವಕಾಶ ಸಿಕ್ಕಿರೋರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ಬೇಕು. ಮುಂದಿನ ಚುನಾವಣೆ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಸರ್? ನೆಕ್ಸ್ಟ್ ಬರುವಂತ ಚುನಾವಣೆಗೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನೋಡ್ಬೇಕು ಹೆಂಗಾಗುತ್ತೆ. ಈ ಮಂತ್ರಿಮಂಡಲ ಮತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಅವರು ಸಾರ್ವಜನಿಕರ ಅಭಿಪ್ರಾಯ ಮೂಡಿಸ್ತಕ್ಕಂಥ ರೀತಿಲಿ ಮಂತ್ರಿಮಂಡಲ ಕೆಲಸ ಮಾಡಿದ್ರೆ ಅವಕಾಶ ಬರುತ್ತೆ. ಇಲ್ಲ ಅಂತಂದ್ರೆ ಅವಕಾಶ ವಂಚಿತರಾಗ್ತಕ್ಕಂಥದ್ದು ಆಗ್ತೀವಿ. ಕೊನೆಯದಾಗಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ನಿರಾಸೆ ಇದೆ. ಜೊತೆಗೆ ನಿಗಮ ಮಂಡಳಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತಾ ಇದ್ದೀರಾ? ನನಗೆ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ನಿಗಮ ಮಂಡಳಿಗೆ ರಾಜೀನಾಮೆ ಕೊಡಲ್ಲ. ನಾನು ಅದನ್ನಾಲೆ ಮುಂಚೆನೆ ಡಿಸೈಡ್ ಮಾಡಿ ಹೇಳಿದ್ದೆ. ನಾಳೆ ಅವ್ರಿಗೆ ವಿಚಾರ ಮಂಡಿಸಿದ್ದೆ, ಕೊಟ್ಟಿದ್ದೆ.
ಅದು ಅವನ ಕಾರಣಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ ಬಿಟ್ರೆ ಬೇರೆ ವಿಚಾರ ಏನಿಲ್ಲ. ಇದಿಷ್ಟು SR ಶ್ರೀನಿವಾಸ್ ಅವರ ಮಾತಾಗಿರುವಂಥದ್ದು. ನಾನು ಈಗಾಗಲೇ ಮುಂಚೆನೆ ನಿಗಮ ಮಂಡಳಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದೆ, ಆ ಕಾರಣವಾಗಿ ಕೊಡ್ತಾ ಇದ್ದೀನಿ. ಸೊ ನಂಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಬೇಜಾರು ಇದೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇರೋದು. ಮಧು ಇಂಗಳದ ನ್ಯೂಸ್ ಫಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.